ಮೈಸೂರು ರೋಡ್ನಲ್ಲಿರುವ ಬ್ಯಾಟರಾಯನಪುರದ ಒಂದು ಗ್ಯಾಲಕ್ಸಿ ಬಾರ್ ಪಕ್ಕದಲ್ಲಿರುವಂತಹ ಒಂದು ಗ್ಯಾಲಕ್ಸಿ ಪಾನ್ ಸ್ಟಾಲ್ ಅಂತ ರಾಜು ಪಾನ್ ಸ್ಟಾಲ್ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ 9:30ಗೆ ಒಂದು ದಾಳಿ ನಡೆದಿದೆ. ಅದು ದಾಳಿ ಮಾಡಿದ ವ್ಯಕ್ತಿ ಒಬ್ಬ ರೌಡಿ ಶೀಟರ್ ಅನ್ನೋ ಒಂದು ಮಾಹಿತಿ ಈಗಾಗಲೇ ನಮಗೆ ಪ್ರಥಮ ಮಾಹಿತಿ ಬಂದಿದೆ. ಅವರೇನೋ ಸಿಗರೇಟ್ ಅನ್ನ ಉಚಿತವಾಗಿ ಕೊಡಿ ಅಂತ ಕೇಳಿದ್ದಾರೆ, ಇಲ್ಲ ದುಡ್ಡು ಕೊಡಿ ಅಂತ ಕೇಳಿದ್ದಕ್ಕೆ, ಇಲ್ಲ ಬೆಳಗ್ಗೆ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಏಕಾಏಕಿ ನಾನು ಯಾರು ಅಂತ ಗೊತ್ತಿಲ್ವಾ, ನನ್ನ ಮೇಲೆ ನನ್ನ ಹತ್ರ ದುಡ್ಡು ಕೇಳ್ತೀಯ ಅಂತ ಹೇಳ್ಬಿಟ್ಟು ಬಂದು ಹಲ್ಲೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಪರಿಸ್ಥಿತಿ ನೋಡಿದಾಗ ಬಹಳ ಬೇಜಾರಾಯಿತು. ಯಾಕಂದ್ರೆ ಎಲ್ಲ ಗೀಟ್ಲು ಎಲ್ಲ ಚಿಂದಿಯಾಗಿ ಹೋಗಿದೆ. ಬಾಟ್ಲಲ್ಲಿ ಹೊಡೆದಿದ್ದಾರೆ. ಮತ್ತು ಅದು ಅಲ್ಲದೆ ಒಂದು ಮಾರಕಾಯುಧವನ್ನು ಕೂಡ ಪ್ರದರ್ಶನ ಮಾಡಿದ್ದಾನೆ, ತೋರಿಸಿದ್ದಾನೆ, ಅದರಿಂದ ಚುಚ್ಚಕ್ ಮಾಡಿದ್ದಾನೆ, ಆಗಿಲ್ಲ ಅಂತ. ಮತ್ತೊಂದು ಕಬ್ಬಿಣದ ಸ್ಟ್ಯಾಂಡ್ ಅನ್ನು ಎತ್ತಿದ್ದಾನೆ, ಮೇಲ್ಗಡೆ ಹೊಡೆದಿದೆ. ಅದು ಅವರು ಹೊಡಿಲಿಕ್ಕೆ ಆಗಿಲ್ಲ. ಅದರಲ್ಲಿ ಈ ರೀತಿ ಇಬ್ಬರು ಬಂದು 2 ಬೈಕ್ನಲ್ಲಿ ಬಂದು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ತಕ್ಷಣ ಮಾಹಿತಿ ಹೋಗಿದೆ. ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಹುಡುಕ್ತಾ ಇದ್ದಾರೆ. ನಾವು ಕೇಳೋದು ಒಂದೇ, ನಾಳೆ ಮಧ್ಯಾಹ್ನದ ಒಳಗಡೆ ಆತನ ಅವ್ರು ಯಾರ್ಯಾರಿದ್ದಾರೋ ಅವ್ರನ್ನ ತಕ್ಷಣ ಬಂಧನಕ್ಕೊಳಪಡಿಸಬೇಕು. ಇಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ನಾವು ನಾಳೆ ಮಧ್ಯಾಹ್ನ ಬೆಂಗಳೂರಿನಲ್ಲಿರುವ ಸುಮಾರು 58,000 ಬೇಕರಿಗಳು ಅಷ್ಟು ಜನ, ಯಾಕಂದ್ರೆ ಪ್ರತಿದಿನ ಈ ಸಮಸ್ಯೆ ಆಗ್ತಿದೆ. ಈಗ ಸ್ವಲ್ಪ ಹೊತ್ತಿನ ಮೊದಲೇ ಇದರಲ್ಲಿ ಕೆಂಗೇರಿ ಸ್ಟೇಷನ್ ನಲ್ಲಿ ಸಿಗರೇಟ್ ಅನ್ನ ತಗೊಂಡು ಹೋಗ್ತಾರೆ ಪೊಲೀಸವರೇ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಏನ್ ಸರ್ ಅದು ಇಡೀ ಪ್ಯಾಕ್ ಅನ್ನು ತಗೊಂಡು ಹೋಗ್ತಿರಲ್ಲ ಅಂತ ಹೇಳಿದ್ದಕ್ಕಾಗಿ ಅವರನ್ನ ನಮ್ಮ ಹುಡುಗರನ್ನ ತಳ್ಳುವಂತ ಕೆಲಸನ, ಅಂದ್ರೆ ಎದೆಗೆ ಕೈ ಕೊಟ್ಟು ಇನ್ಸ್ಪೆಕ್ಟರ್ ಮತ್ತೊಬ್ರು SI ಅವರು ಅವ್ರನ್ನ ತಳ್ಳುವಂತ ಕೆಲಸ, ಅಂದ್ರೆ ನ್ಯಾಯ ಕೇಳಕ್ ಹೋದ್ರೆ ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾರೆ ಅಂದ್ರೆ ತಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ವಿರುದ್ಧ ಕೂಡ ನಾವು 58,000 ಬೇಕರಿಯವರು ಕೂಡ ನಾಳೆ ಮಧ್ಯಾಹ್ನದವರೆಗೆ ಸಮಯಾವಕಾಶ ಕೊಡ್ತೀವಿ. ಅದೇನಾದ್ರು ಇಲ್ಲ ಅಂತ ಹೇಳಿದ್ದೆ ಹೋದ್ರೆ ಸಂಪೂರ್ಣವಾಗಿ ನಾಡಿದ್ದು ಸಂಪೂರ್ಣ ಬಂದ್ ಆಗುತ್ತೆ. ಬೆಂಗಳೂರಿನಲ್ಲಿರುವ ಎಲ್ಲ ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಉದ್ಯಮೆದಾರರು ಸಂಪೂರ್ಣವಾಗಿ ಬಂದ್ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇವ್ರನ್ನ ಅರೆಸ್ಟ್ ಮಾಡಿ ತಕ್ಷಣ ಕ್ರಮ ತಗೋಬೇಕು. ಅದು ಮಾಡಿಲ್ಲ ಅಂದ್ರೆ ಬಂದಿ ಕರೆ ಕೊಡ್ತೀವಿ ಸರ್. ಮೈಸೂರು ರೋಡ್ನಲ್ಲಿರುವ ಬ್ಯಾಟರಾಯನಪುರದ ಒಂದು ಗ್ಯಾಲಕ್ಸಿ ಬಾರ್ ಪಕ್ಕದಲ್ಲಿರುವಂತಹ ಒಂದು ಗ್ಯಾಲಕ್ಸಿ ಪಾನ್ ಸ್ಟಾಲ್ ಅಂತ ರಾಜು ಪಾನ್ ಸ್ಟಾಲ್ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ 9:30ಗೆ ಒಂದು ದಾಳಿ ನಡೆದಿದೆ. ಅದು ದಾಳಿ ಮಾಡಿದ ವ್ಯಕ್ತಿ ಒಬ್ಬ ರೌಡಿ ಶೀಟರ್ ಅನ್ನೋ ಒಂದು ಮಾಹಿತಿ ಈಗಾಗಲೇ ನಮಗೆ ಪ್ರಥಮ ಮಾಹಿತಿ ಬಂದಿದೆ. ಅವರೇನೋ ಸಿಗರೇಟ್ ಅನ್ನ ಉಚಿತವಾಗಿ ಕೊಡಿ ಅಂತ ಕೇಳಿದ್ದಾರೆ, ಇಲ್ಲ ದುಡ್ಡು ಕೊಡಿ ಅಂತ ಕೇಳಿದ್ದಕ್ಕೆ, ಇಲ್ಲ ಬೆಳಗ್ಗೆ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಏಕಾಏಕಿ ನಾನು ಯಾರು ಅಂತ ಗೊತ್ತಿಲ್ವಾ, ನನ್ನ ಮೇಲೆ ನನ್ನ ಹತ್ರ ದುಡ್ಡು ಕೇಳ್ತೀಯ ಅಂತ ಹೇಳ್ಬಿಟ್ಟು ಬಂದು ಹಲ್ಲೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಪರಿಸ್ಥಿತಿ ನೋಡಿದಾಗ ಬಹಳ ಬೇಜಾರಾಯಿತು. ಯಾಕಂದ್ರೆ ಎಲ್ಲ ಗೀಟ್ಲು ಎಲ್ಲ ಚಿಂದಿಯಾಗಿ ಹೋಗಿದೆ. ಬಾಟ್ಲಲ್ಲಿ ಹೊಡೆದಿದ್ದಾರೆ. ಮತ್ತು ಅದು ಅಲ್ಲದೆ ಒಂದು ಮಾರಕಾಯುಧವನ್ನು ಕೂಡ ಪ್ರದರ್ಶನ ಮಾಡಿದ್ದಾನೆ, ತೋರಿಸಿದ್ದಾನೆ, ಅದರಿಂದ ಚುಚ್ಚಕ್ ಮಾಡಿದ್ದಾನೆ, ಆಗಿಲ್ಲ ಅಂತ. ಮತ್ತೊಂದು ಕಬ್ಬಿಣದ ಸ್ಟ್ಯಾಂಡ್ ಅನ್ನು ಎತ್ತಿದ್ದಾನೆ, ಮೇಲ್ಗಡೆ ಹೊಡೆದಿದೆ. ಅದು ಅವರು ಹೊಡಿಲಿಕ್ಕೆ ಆಗಿಲ್ಲ. ಅದರಲ್ಲಿ ಈ ರೀತಿ ಇಬ್ಬರು ಬಂದು 2 ಬೈಕ್ನಲ್ಲಿ ಬಂದು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ಗೆ ತಕ್ಷಣ ಮಾಹಿತಿ ಹೋಗಿದೆ. ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಅವ್ರನ್ನ ಹುಡುಕ್ತಾ ಇದ್ದಾರೆ. ನಾವು ಕೇಳೋದು ಒಂದೇ, ನಾಳೆ ಮಧ್ಯಾಹ್ನದ ಒಳಗಡೆ ಆತನ ಅವ್ರು ಯಾರ್ಯಾರಿದ್ದಾರೋ ಅವ್ರನ್ನ ತಕ್ಷಣ ಬಂಧನಕ್ಕೊಳಪಡಿಸಬೇಕು. ಇಲ್ಲ ಅಂತ ಹೇಳಿದ್ದೆ ಹೌದಾದ್ರೆ ನಾವು ನಾಳೆ ಮಧ್ಯಾಹ್ನ ಬೆಂಗಳೂರಿನಲ್ಲಿರುವ ಸುಮಾರು 58,000 ಬೇಕರಿಗಳು ಅಷ್ಟು ಜನ, ಯಾಕಂದ್ರೆ ಪ್ರತಿದಿನ ಈ ಸಮಸ್ಯೆ ಆಗ್ತಿದೆ. ಈಗ ಸ್ವಲ್ಪ ಹೊತ್ತಿನ ಮೊದಲೇ ಇದರಲ್ಲಿ ಕೆಂಗೇರಿ ಸ್ಟೇಷನ್ ನಲ್ಲಿ ಸಿಗರೇಟ್ ಅನ್ನ ತಗೊಂಡು ಹೋಗ್ತಾರೆ ಪೊಲೀಸವರೇ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಏನ್ ಸರ್ ಅದು ಇಡೀ ಪ್ಯಾಕ್ ಅನ್ನು ತಗೊಂಡು ಹೋಗ್ತಿರಲ್ಲ ಅಂತ ಹೇಳಿದ್ದಕ್ಕಾಗಿ ಅವರನ್ನ ನಮ್ಮ ಹುಡುಗರನ್ನ ತಳ್ಳುವಂತ ಕೆಲಸನ, ಅಂದ್ರೆ ಎದೆಗೆ ಕೈ ಕೊಟ್ಟು ಇನ್ಸ್ಪೆಕ್ಟರ್ ಮತ್ತೊಬ್ರು SI ಅವರು ಅವ್ರನ್ನ ತಳ್ಳುವಂತ ಕೆಲಸ, ಅಂದ್ರೆ ನ್ಯಾಯ ಕೇಳಕ್ ಹೋದ್ರೆ ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾರೆ ಅಂದ್ರೆ ತಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ವಿರುದ್ಧ ಕೂಡ ನಾವು 58,000 ಬೇಕರಿಯವರು ಕೂಡ ನಾಳೆ ಮಧ್ಯಾಹ್ನದವರೆಗೆ ಸಮಯಾವಕಾಶ ಕೊಡ್ತೀವಿ. ಅದೇನಾದ್ರು ಇಲ್ಲ ಅಂತ ಹೇಳಿದ್ದೆ ಹೋದ್ರೆ ಸಂಪೂರ್ಣವಾಗಿ ನಾಡಿದ್ದು ಸಂಪೂರ್ಣ ಬಂದ್ ಆಗುತ್ತೆ. ಬೆಂಗಳೂರಿನಲ್ಲಿರುವ ಎಲ್ಲ ಬೇಕರಿ, ಕಾಂಡಿಮೆಂಟ್ಸ್, ಸಣ್ಣ ಉದ್ಯಮೆದಾರರು ಸಂಪೂರ್ಣವಾಗಿ ಬಂದ್ ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇವ್ರನ್ನ ಅರೆಸ್ಟ್ ಮಾಡಿ ತಕ್ಷಣ ಕ್ರಮ ತಗೋಬೇಕು. ಅದು ಮಾಡಿಲ್ಲ ಅಂದ್ರೆ ಬಂದಿ ಕರೆ ಕೊಡ್ತೀವಿ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.